ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರ್ಗಿ ಗ್ರಾಮದ ಸುತ್ತಮುತ್ತಲಿನ ಜನರಿಗೆ ಚಿರತೆಯ ಭಯ. ಗ್ರಾಮಸ್ಥರಲ್ಲಿ ಆತಂಕದ ವಾತಾವರಣ ಮನೆ ಮಾಡಿದೆ. ಗ್ರಾಮದ ಹೊರವಲಯದಲ್ಲಿರುವ ತೋಟದ ಮಡಿಯಲ್ಲಿ ಚಿರತೆ ಕಾಣಿಸಿಕೊಂಡಿದೆ. ಈರಪ್ಪ ವಜ್ರವಾಡ್ ಎಂಬುವವರ ತೋಟದ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿದೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಮನೆಯ ಮುಂದೆ ಕಟ್ಟಿದ ಎಮ್ಮೆಯ ಮೇಲೆ ದಾಳಿ ನಡೆಸಿದ್ದು, ಎಮ್ಮೆಯ ಮೇಲೆ ಗಾಯದ ಗುರುತುಗಳು ಕಂಡುಬಂದಿವೆ. ಇನ್ನು ಘಟನಾ ಸ್ಥಳಕ್ಕೆ ನಿನ್ನೆ ರಾತ್ರಿ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಇನ್ನೂವರೆಗೂ ಯಾವ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿಲ್ಲ ಎಂದು ಗ್ರಾಮಸ್ಥರ ಆಕ್ರೋಶ ಮತ್ತು ಸ್ಥಳದಲ್ಲಿ ಚಿರತೆಯ ಹೆಜ್ಜೆಯ ಗುರುತುಗಳು ಪತ್ತೆಯಾಗಿವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ನಿಂಗನಗೌಡ ಪಾಟೀಲ್ ರೀ, ಇಬ್ಬರಿಗೆ ಅವರ ಇಲ್ಲೇ ಹೊಸ ಇದ್ದೀವಿ. ಎಲ್ಲಿ ಇರ್ತೀನಿ? ತೋಟ ಇರ್ತೀರಿ? ಇಲ್ಲಿ ತೋಟದಾಗ ಇರ್ತೀವಿ. ಇಲ್ಲೇ ಇದ್ರಿ ನಮ್ಮ ಮನೆ. ಯಾವುದು ತೋಟದ ಏರಿಯಾ ಎಲ್ಲಿ ಬರ್ತೈತಿ? ಇದು ಇಬ್ಬರಿಗೆ ಹಳಿಪೊಂಡು ಮಠ ಏರಿಯಾ ಬರ್ತೈತಿ. ಇಲ್ಲಿ ಮಾಯಿನಪೇಟೆ ಅಂತೇಳಿ ಇಲ್ಲಿ ಇದು ಸಾಂಗ್ ಹಳಿ ಈ ಕಡೆ ಒಳಗೈತ್ರಿ. ಈಗ ಹಳಿಪೊಂಡು ಮಠದ ರೋಡ್ಗೆ ಇಲ್ಲಿ ಒಳಗಡೆ ಮಾಯಿನಗಡ್ಡಿ ಹತ್ತಾರ ರೀ. ನಿನ್ನೆ ರಾತ್ರಿ 7 ಗಂಟೆಗೆ ಅಲ್ಲಿ ಅವ್ನು ಹುಡುಗ ದನಗಳ ಅಂತ ಕೂತಾಗ ರೀ ಅದ ಬಂದು ಕರಗೆ ಅಟ್ಯಾಕ್ ಮಾಡೈತೈತೆ ರೀ. ಅವ್ನು ನೋಡ್ಯಾನು ಅಂತ ಅವು ಮೊಬೈಲ್ ಕೂತಾಗ ನೋಡ್ಯಾನು. ಒಮ್ಮೆ ಕರಾಚಿರ ಅಂತಲೇ ಒಮ್ಮೆ ಹೋಗ್ಯಾನ ರೀ. ಹೋಗ್ಬಿಡ್ದ ಅದು ಹಂಗಂಟೆ ನಾವು ಬಾಯ್ ಮಾಡಿ ಕಲ್ಲಿಗೆಲ್ಲಿ ತೊಗೊಂಡು ಹೋಗಿ ಬಿಡ್ದ ಅದು ಕವನ್ಯಾಗ ಓಡಿ ಹೋಗಿಡೈತೆ ರೀ. ಅವು ಅದು ಕಚ್ಚಿಗೆ ಚಲ ಆಗಿದ್ದೀವಿ ರೀ. ನಾವು ಹೋಗಿ ನೋಡಿ ಬಂದಿದ್ದೀವಿ ರಾತ್ರಿ. ಅವು ಎಲ್ಲರೂ ಹೋಗಿ ನೋಡಿದಾರೆ ಇಲ್ಲಿ ಕಣಿಲ್ರಿ. ಅದು ಯಾಕೆ ರಾತ್ರಿ 9 10 ಫಾರೆಸ್ಟ್ದವರು ಬಂದರು ಸಾಹೇಬ್ರು. 3 ಮಂದಿ ಬಂದಿರು. ಬಂದು ನೋಡ್ರಿ ಎಲ್ಲ ಕಡೆ ತಿರುಗಾಡ್ರು. ಹೋದ್ರಿ ಸ್ವಲ್ಪ ಜಾಸ್ತಿ ಮಂದಿ ತಿರುಗಾಡ್ಯಾರು. ಹೆಜ್ಜೆ ಗುರುತು ಹತ್ತೋಲು. ಆದ್ರೆ ಅದೇ ಇರ್ಬೋದು, ಇಲ್ಲಾರ ಅದು ಇನ್ನೊಂದು ಅದು ಕತ್ತಿಗಿರ್ಬೋದು. ಆದ್ರೆ ನಾವು ಮುಂದೆ ಮಾರ್ನಿಂಗ್ ಬರ್ತೀವಿ ರೀ. ಅನ್ಕಮಟ ಏನು ಭಾಳ ಇದು ಮಾಡಬೇಡ್ರಿ. ನಾವು ದನಕರ ಸಣ್ಣ ಇದು ಒಳಗಟ್ಟು ಬರ್ರಿ. ಹುಡುಗರದ್ದು ಯಾರು ಹೊರಗೆ ಬಿಡ್ಬೇಡ್ರಿ, ಒಳಗೆ ಮುಕ್ಕ್ರಿ ಅಂತ ಹೇಳಿ ಹೋದ್ರಿ. ಆಮೇಲೆ ಈಗ ಬಂದಿಲ್ಲ ಅವ್ರು. ಬರ್ಬೇಕಾಗೈತೆ ರೀ, ಬಂದಿಲ್ಲ ರೀ. ಯಾರು ಬಂದಿಲ್ಲ. ಬಂದು ನೋಡ್ರಿ ಅಂದ್ರೆ ಸ್ವಲ್ಪ ಅನುಕೂಲ ಆಕೈತೆ ರೀ. ಇಲ್ಲಿ ಊರಾಗ ಹೋಗಕ್ಕೆ ಹುಡುಗರಿಗೆ ಸಲಿಗೆ ಹೋಗಕ್ಕೆ ಅನುಕೂಲ ಗೋಳಾಗೈತೆ ರೀ. ಮತ್ತು ದನಕರ ಮೇವು ತರಕ್ಕೆ ಹೆಣ್ಮಕ್ಳು ಹೋಗ್ತಾರೆ ಕೆಳಗಡೆ ಎಲ್ಲ. ಅವ್ರಿಗೆ ಗೋಳಾಗೈತಿ. ಹುಡುಗರದ್ದು ಭಾಳ ಅದಾವ್ರಿ ಇಲ್ಲಿ ಎಲ್ಲ ಏರಿಯಾದಾಗ. ಹುಡುಗರಿಗೆ ಭಾಳ ಗೋಳಾಗೈತಿ. ಯಾರೂ ಬಂದಿಲ್ಲ ರೀ. ನಮ್ಮ ಮಂತ್ರಿಗಳು ಯಾರು ಬಂದಿಲ್ಲ, ಫಾರೆಸ್ಟ್ ಆಫೀಸರು ಯಾರು ಬಂದಿಲ್ಲ ರೀ. ನೋಡಿ ಯಾರು ಬರ್ಬೇಕಾಗಿರ ಅವ್ರಿಗೆ ಬಂದ್ರೆ ಸ್ವಲ್ಪ ಚಲೋ ಆಗತ್ತೆ ರೀ. ಮತ್ತು ಯಾರು ಬಂದಿಲ್ಲ ರೀ. ನೋಡಿ ಯಾರು ಬಂದಿಲ್ಲ ರೀ. ಒಟ್ಟು ನೀವು ಭಯ ಐತಿ? ಭಯ ಆಯ್ತು ರೀ, ಜಾಸ್ತಿ ಐತ್ರಿ. ಮತ್ತು ಅವು ಒಮ್ಮೆ ಅಟ್ಯಾಕ್ ಮಾಡಿರಿ ಜೀವ ಹಣ್ಣಿ ಸಿಕ್ಕಾಪಟ್ಟಿ ಗೋಳಾಗತ್ತೆ ರೀ. ದನ ಕರುಗಳಿಗೆ ಸಣ್ಣದವ್ರಿ, ಆಡ ಕುರಿ ಎಲ್ಲ ಅದಾವ್ರಿ. ಎಲ್ಲರೂ ಮನೆ ಅದಾವ್ರಿ. ಮತ್ತು ದೊಡ್ಡದು ಹೆಂಗಾರ ಇದನ್ನ ಆತ ಹುಡುಗರು ಭಾಳ ಅದಾವ್ರಿ. ಕುರಿ ಆಡ ಇವು ಭಾಳ ಅದಾವ್ರಿ. ಎಲ್ಲರ ಮನ್ಯಾಗ ಅದಾವ್ರಿ, ಜಾಸ್ತಿ ಅದಾವ್ರಿ. ಮತ್ತು ಹುಡುಗರು ತಿರ್ಗಾಡ್ಕೊತ ಹೋಗ್ತಾರೆ ಹೆಂಗೆ ಹೊರಗಡೆ ಇಲ್ಲಿ ಹಂಗೆ ಹೋಗ್ತಾರೆ. ಈಗ ಸ್ವಲ್ಪ ಯಾರು ಅವ್ರು ಹೇಳಿಗಾರ ಬಿಡ್ರಿ, ಅದು ಬಿಟ್ಟಿಲ್ಲ ರೀ. ಆದ್ರೆ ಅಂಜಿಗೆ ಬರತ್ತೆ ರೀ, ಹೇಳಕ್ಕೆ ಬರಲ್ಲ ರೀ. ತೋಟಕ್ಕೆ ಮೋಟ್ರ್ ಚಾಲು ಮಾಡಕ್ಕೆ ಹೋಗಕ್ಕೆ ಸಿಕ್ಕಾಪಟ್ಟಿ ಗೋಳತ್ತೆ ರೀ. ಕರೆಂಟು ಮತ್ತು ಕೆಳಗಡೆದವ್ರು ಚಾಲು ಮಾಡಕ್ಕೆ ಹೋಗ್ತಾರೆ ರೀ. ಅವರು ಬಂದ್ರೆ ಸ್ವಲ್ಪ ಬರ್ಬೇಕು ರೀ. ಇಲ್ಲಿ ಯಾರೇ ಅವರು ಫಾರೆಸ್ಟ್ ಆಫೀಸರ್ಗಳು ಬಂದು ಚೆಕ್ ಮಾಡಿ ಅದಾಯ್ತು ಬೇರೆ ಆಯಿತು ಕನ್ಫರ್ಮ್ ಮಾಡಿ ಒಂದು ಸ್ವಲ್ಪ ಹುಡುಕಾಡಿ ಹೋಗ್ಬೇಕು ರೀ. ಇಲ್ಲಿ ಬಂದು ಅವ್ರು ಯಾರು ಬಂದಿಲ್ಲ ರೀ ಇನ್ನೂವರೆಗೆ. ಬೋನದ ವ್ಯವಸ್ಥೆ ಏನು ಮಾಡಿಲ್ಲ? ಅದೇನು ಮಾಡಿಲ್ಲ ರೀ. ಅದು ಬಂದು ಹೋಗಿದಾರೆ ಅಷ್ಟೇ ರೀ. ಇನ್ನು ಬಂದು ಬಳಕೆ ಏನು ಮಾಡ್ತಾರೆ ನೋಡ್ಬೇಕು. ಬರ್ತನಂದಾರು ಇನ್ನೂ ಯಾರು ಬಂದಿಲ್ಲ ರೀ. ನಿನ್ನೆ ಇಲ್ಲೇ ಕರ ಕಟ್ಟಿನಿ ರೀ. ಅದು ಕರಿಗೆ ದಾಳಿ ಮಾಡಿತ್ರಿ. ಅದು ಮೊದಲು ಬಂದು ಪುರ್ಲೆ ಕುಟಿಯಾಗ ಹಿಡಿ ಅಂತಲೇ ರೀ. ನಾನು ಅದು ಕರ ಹಂಗೆ ಓದಿರ್ತೈತಿ ಗಪ್ಪ ಅದೀನಿ ರೀ. ಆಯ್ತು ಹಿಂದಿಂದ ದುಬ್ಬದ ಮ್ಯಾಗ ಹತ್ತಂತಲಿ ಆಗ ಕನ್ಫರ್ಮೇಷನ್ ಗೊತ್ತಾತ್ರಿ ನನಗೆ. ಅದ ಅನ್ನೋದು ಒಂದು ಸ್ವಲ್ಪ ಬಸ್ ಕತ್ಲಾಗಿತ್ತು ರೀ. 7 ಆಗಿ ಒಂದು 4 ನಿಮಿಷ ಎಕ್ಸಿಟ್ಲಿ 7 ಗಂಟೆ ರೀ ಆಗಿತ್ತು ರೀ ಆ ಟೈಮ್ ರೀ. ನಾ ಡೈಲಿ 7-7:30 ಹೋಗ್ಕಂಡ್ರಿ. ಯಾಕಂದ್ರೆ ಬಯಲಾಗಿರ್ತಾವ್ರಿ ದನಗಳ. ಮತ್ತು ನಾವು ಮುಂಜಾನೆ ಲೇಟ್ ಮಾಡಿ ಬರ್ತೀವಿ ಅಂತ ಹೇಳ್ರಿ. 7 ಗಂಟೆಗೆ ಹೋಗ್ಕಂಡ್ರಿ. 7-7:30 ಗಂಟೆಗೆ ಹೋಗ್ಕಂಡ್ರಿ. ಸಾಯಂಕಾಲ ರೀ ಮುಂಜಾನೆ 6 ಗಂಟೆಗೆ ಅದು 6:30 ಬರ್ತಾನೆ ರೀ. ನೀವು ಎಲ್ಲಿದ್ರಿ ಆಗ? ನಾವು ಇಲ್ಲೇ ಒಂದು ಸ್ವಲ್ಪ ಹಂಗೆ ಫೋನ್ ಒತ್ತಾಡ್ಕೊತ ಕೂತೀನಿ ರೀ. ಇಲ್ರಿ ನೋಡ್ಕೋತಾರೆ. ಮತ್ತು ಟೈಮ್ ಆಗೈತೆ ಮನೆಗೆ ಹೋಗ್ಬೇಕಂತೇಳಿ ನೀ ಹೇಳ್ಕೊಡ್ದ ಅದ ಕರ ಹಂಗೆ ಒದ್ರಾಕೈತಿ ಹಂಗೆ ಒದರ್ತೈತಿ ಅಂತೇಳಿ ಗಪ್ಪ ಅದೀನಿ ರೀ. ಅನ್ಕೊಡ್ದ ಇಂಥ ಅದ್ರ ಮ್ಯಾಗ ದುಬ್ಬದ ಮ್ಯಾಗ ಹತ್ತಂತೇನ ಆಗ ಲಕ್ಷ ಕೊಟ್ಟು ನೋಡ್ಕೊಡ್ದ ಅದು ಜೋರ್ಲೆ ಒದರಿ ತಳಗೆ ಬಿತ್ತು ರೀ ಕರಾನು. ಅದ್ರ ವೇರ್ ತಡಿಯೋದಕ್ಕಾಗಿ ರೀ ಸಾಂದ್ ಐತ್ರಲ್ಲ ಕರ ರೀ. ಅದ್ರ ಸಲ ವೇರ್ ತಡಿಯೋದಕ್ಕೆ ತಳಗೆ ಬೀಳ ಅಂತಲೇ ಆಗ ನೋಡಿದ್ರಿ ನಾ ರೀ. ಅದು ಚಿರತೆ ಅನ್ನೋದು ಅಂತ ಅನ್ಕೊಡ್ದ ನಾ ತಳಗೆ ಅಲ್ಲೇ ರಪ್ಪ ತಳಗೆ ಬಿದ್ದೀನಿ ರೀ ಅಂಜಿ ನೋಡಿ ಕಿಶಂದು. ಆಯ್ತು ಅನ್ಕೊಡ್ದ ನೋಡಿ ತಳಗೆ ಬೀಳ್ಕೊಡ್ದ ಇಂತ ಮುಂದಕ್ಕೂತ ಹೋಗ್ಕೊಡ್ದ ಅಲ್ಲೇ ಕುಡ್ಗೋಲ್ ಇರ್ತೀನಿ ರೀ. ಆಯ್ತು ಅನ್ಕೊಡ್ದ ಇಂತ ಕುಡ್ಗೋಲ್ ಕೈಯಾಗ ಸಿಗಂದ್ರೆ ನನಗೊಂದು ಸ್ವಲ್ಪ ಧೈರ್ಯ ಬಂದ ಹಾ ಬಾಯ್ ಮಾಡತ್ಲಿ ರೀ. ಆಯ್ತು ಅದ ಕರ ಅದ ಟೈಮ್ದಾಗ ತಳಗೆ ಬೀಳೋದಕ್ಕೆ ನಾವು ಒಟ್ಟು ಬಾಯ್ ಮಾಡೋದಕ್ಕೆ ಒಂದು ಸ್ವಲ್ಪ ಅಂಜಿ ಅದಂಗೆ ಮಾಡಿತ್ರಿ. ಅದು ರೀ ಅಂಜಿ ಹಿಂಗೆ ಸ್ಟೇಟ್ ಕಬ್ಬಿಣ್ಯಾಗ ಹೋಗಿಬಿಡ್ತೀರಿ. ಏನು ಅದಕ್ಕೆ ಏನಾರು ಕಲ್ಲಿಗೆ ಹೋಗಿದ್ರೆ ಏನು ಮಾಡಿದ್ರಿ ನೀವು? ಒಂದು ಸ್ವಲ್ಪ ಅದ ಕುಡ್ಗೋಲೇನೋ ಉಗ್ದಾನೆ ರೀ. ನಾ ಅದಕ್ಕೇನು ಕುಂದಿರ್ಲಿಲ್ಲ ರೀ. ಆದ್ರೆ ದೂರ ಬಿತ್ತು ರೀ ಅದು ಕುಡ್ಗೋಲ್. ನನಗೆ ಅಂಜಿಕೆ ಬಂದ ಆ ದೂರ ತನೂ ಬರಲಿಲ್ಲ ರೀ. ಇದು ಜಗಳ ಬಿದ್ದೈತೆ ಆಯ್ತು ರಪ್ಪ ಸಪ್ಪಳಾತ್ರಿ. ಅದು ರೀ ಸಪ್ಪಳಾಗಂತಲಿ ಅದು ಅಂಜಿಕೆಸಿಂದ್ರಿ ಗಡಬಡಿಸಿ ಹೋಗಿಬಿಡ್ತೀರಿ ಅಂತ. ಅಂದ್ರೆ ಎಷ್ಟು ದೊಡ್ಡದೈತೆ ಚಿರತೆ ಸಣ್ಣ ಐತೆ? ಅದು ಅಷ್ಟು ಅಗದಿ ಏನು ಪೂರ್ತಿ ದೊಡ್ಡದೇನಲ್ರಿ. ಒಂದು ಮೊಳಕಾಲ್ಕಿಂತ ಒಂದು ಸ್ವಲ್ಪ ತೊಡಿತಾನ ಅಷ್ಟೇ ಹತ್ರ ಐತ್ರಿ. ಮತ್ತೇನು ಮತ್ತೆ ಅದ್ರ ಮೇಲೆ ದಾಳಿ ಮಾಡಿತ್ತು? ಅದು ಇಲ್ಲೇನು ನನಗೆ ಎಕ್ಸಾಕ್ಟ್ಲಿ ಅಂದ್ರೆ ನಮ್ಮಲ್ಲಿ ಏನು ವಾಪಸ್ ಬರಲಿಲ್ಲ ರೀ. ಅದ್ರ ಈಗೇನ ಮತ್ತು ಅದ್ರ ಹೆಜ್ಜೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲರಿಗೂ ತೋರಿಸೀನಿ ರೀ. ಅವರು ಇನ್ನೂ ತನ ಮತ್ತು ಮುಂಜಾನೆ ಬರ್ತಾನಂದಿರಿ ರೀ. ಮತ್ತು ಯಾರೂ ಬರಲಿಲ್ಲ ರೀ. ಅವ್ರು ನಾನು ಒಮ್ಮೆ ಹೆಚ್ಚು ಕೇಳಿ ಬರ್ತೀವಿ ರೀ ಅಂತ ಅಂದ್ರೆ ರೀ. ಆಯ್ತು ಅಡ್ರತೆಗಪ್ಪ ನನಗೆ ಊರಂದ ಒಬ್ಬರ ಮುಂಜಾನೆ ಫೋನ್ ಹಚ್ಚಿರಿ.
ಅಲ್ಲಿ ಕಣ್ಣಳ್ಳಿ ಯಾರು ಅಂತ ಹೇಳಿದಾರೆ ನಮ್ಮಲ್ಲಿ ಅವ್ರದ್ದೇನೋ ಕರಿಗೆ ಒಂದು ಸ್ವಲ್ಪ ದಾಳಿ ಮಾಡೈತಿ ಅಲ್ಲಿ ಎಲ್ಲ ಹೆಜ್ಜೆ ಮುಡಿಯವತ್ತ ಅಂದ್ರೆ ನಮ್ಗೆ ಫಾರೆಸ್ಟ್ನವ್ರು ಏನಂದಾರೆ ನಿಮ್ಗೆ ಏನಂತ ಹೇಳಿ ಮತ್ತು ಅವರು ನಾವು ನಾಳೆ ಮುಂಜಾನೆ ಬರ್ತೀವಿ ರೀ ವಿಚಾರ ಮಾಡ್ತೀವಿ ರೀ ನೀವು ಅನಕತಕ್ಕ ಸುಳ್ಳು ಹೇಳಬೇಡ್ರಿ ಎಲ್ಲರಿಗೂ ಮತ್ತು ಏನು ನೋಡೈತಿ ಅದನ್ನ ಹೇಳ್ರಿ ಅಂತಂದ್ರೆ ರೀ ಅವರು ಬಂದ್ರಿ ಹಿಂಗೆ ಕೇಳ್ರಿ ನಾತಿ ಕೇಳತ್ತೆ ನಾ ಏನು ರೀ ಇದಕ್ಕೆ ತನಕ ಮತ್ತು ಅವ್ರು ನೋಡ್ರಿ ಇಲ್ಲಿ ಎಲ್ಲ ಹೆಜ್ಜೆ ಮುಡಿದ್ರು ರೀ ಮಂದಿ ಎಲ್ಲ ಬಂದು ತುಳಿದಾಣ ಅಂತ ಇದನ್ನಾಗ್ಯಾವ ರೀ ಮತ್ತು ಪ್ರೂಫ್ ಬೇಕಂತೇಳಿ ಫೋಟೋ ಹೊಡೆದು ಇಟ್ಕೋ ಅಂತ ಹೇಳ್ರಿ ಅವ್ರ ನಮ್ಗೆ ಆಯ್ತು ಅದನ್ನು ಫೋಟೋ ಹೊಡೆದು ಇಟ್ಕೊಂಡಿದ್ದು ತೋರಿಸಿನಿ ರೀ ಅವ್ರಿಗೆ ಇಲ್ಲಿ ಕುಲ್ಲ ನೆಲದಾಗ ಹಿಂಗೆ ರೀ ಹಿಂಗೆ ಬಂದಿತ್ತು ರೀ ಮತ್ತು ನಾನು ತಲೆ ಕಡಿಯಾಗಿ ನೋಡಲಿಲ್ಲ ರೀ ಹಿಂದಿಂದ ಬಾಲದ ಮ್ಯಾಗ ಹತ್ತಂತಲೇ ನೋಡಂತಲೇ ಕಾಣಿತ್ರಿ ಅಂತ ಹೇಳಿ ಅವ್ರು ಫಾರೆಸ್ಟ್ನವ್ರು ಸುಳ್ಳು ಅಂತ ಹೇಳ್ತಾರ ನಿಮ್ಗೆ ನಮ್ಗೆ ಸುಳ್ಳು ಅನ್ಲಿರಿ ಅದು ಯಾವುದೋ ಒಂದು ಬೇರೆ ಪ್ರಾಣಿ ಬಂದೈತೆ ನಾನು ನೋಡತ್ತಂದ್ರಿ ನನಗೆ ನಾ ಇಲ್ರಿ ಕಣ್ಣಾರ್ಲೆ ನಾ ನೋಡೇನ್ರಿ ನಾ ಹೆಂಗೆ ಸುಳ್ಳು ಹೇಳ್ರಿ ಅಂತ ನಾ ಏನ್ರಿ ನಾ ಅಂತಲಿ ನೋಡುನು ರೀ ನಾವು ನಾಳೆ ಮುಂಜಾನೆ ಬರ್ತೀವಿ ವಿಚಾರಣೆ ಮಾಡ್ತೀವಿ ರೀ ಬಂದಾರ ಏನು ಮಾಡ್ಯಾರಿ ಈ ಬಂದಿರಿ ಬಂದ ಹಂಗೆ ಒಂದು ಅರ್ಧ ತಾಸು ನಿಂತ್ರಿ ಮತ್ತು ಇಲ್ಲಿ ನಮ್ಮ ಊರಾನ ಹಿರಿಯರು ಏನಂದ್ರೆ ಅವ್ರಿಗೆ ರೀ ಒಂದು 7-8 ಹುಡುಗರು ಮಂದಿ ಬಂದಿರ್ರಿ ಆಯ್ತು ನಾಯ್ತು ಅವ್ರು ನಿಂದ್ರಿ ಅಂದ್ರಿ ಅವ್ರು ಏನಂದ್ರೆ ಸರ ಇಲ್ಲ ನಾವು ನಾಳೆ ಮುಂಜಾನೆ ಬರ್ತೀವಿ ರೀ ಬಂದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀವಿ ರೀ ಪೊಲೀಸರು ಒಬ್ರು ಫೋನ್ ಹಚ್ಚಿರಿ ನನಗೆ ಅವರು ಬಂದು ಪಾಪ ಹಿಂದಿಂದ ಬಂದು ಭೇಟಿಯಾಗಿ ಹೋದ್ರು ಇಲ್ಲ ಅಲ್ಲಿ ಬೀಟದಾರ ಹತ್ರ ಅವ್ರೆ ನನಗೂ ಅಷ್ಟೊಳಗೆ ಪರಿಚಯ ಇಲ್ರಿ ಅವ್ರೆ ಆಯ್ತು ನಾಯ್ತು ಬಂದರು ಅವ್ರು ಬರೋಂಟಿಗೆ ತಮ್ಮ ಏನ್ರಿ ಹಂಗೆ ಹಿಂಗೆ ಅನಿಸ್ತಂದ್ರೆ ಫೋನ್ ಹಚ್ಚಪ್ಪ ನಾವು ಇಲ್ಲೇ ಊರಾಗ ಇರ್ತೀವಿ ಫೋನ್ ಹಚ್ಚು ನಾವು ಬಂದು ಬಸ್ತಿಗೆ ಇಲ್ಲೇ ಬಂದಿದ್ದೀವಿ ಅಂತ ಅಂದ್ರಿ ಅವ್ರು ಇಲ್ಲಿ ನಮ್ಮ ಕೂಡ ಯಾರು ವಸ್ತಿಗೆ ಅದು ಏನು ಬಂದಿದ್ದಿಲ್ಲ ಆದ್ರೆ ಇನ್ನೂ ಆದರೂ ಫಾರೆಸ್ಟ್ನವ್ರು ನಿಮ್ಮ ಕಡೆ ಬಂದಿಲ್ಲ ಈಗೇನು ಮುಂಜಾನೆ ಬೆಳಿಗ್ಗೆ ಅಂತ ಬಂದಿಲ್ಲ ರೀ ಈಗ ರೀ ನಿನ್ನೆ ನೈಟ್ ಬಂದಿರ್ರಿ ಈಗ ಟೈಮ್ ಎಷ್ಟಾಯ್ತು ಈಗ ಟೈಮ್ 1 ಗಂಟೆ ಆಗೈತೆ ರೀ ಈಗ ಮುಂಜಾನೆಯಿಂದ 1 ಗಂಟೆ ಆದರೂ ನಿಮ್ಮ ಕಡೆ ಬಂದಿರ ಹಾಂ ಫಾರೆಸ್ಟ್ ಹ್ಞೂ ರೀ ನಾ ನಮ್ಮಲ್ಲಿ ಪಂಚಾಯತ್ಯಾಗ ಗಿರ್ಮಲ್ ಎಲ್ಗೊನದ್ದಾರ ರೀ ಅವ್ರಿಗೆ ಮೊದಲ ಇದನ್ನು ತಿಳಿಸಿನಿ ರೀ ಮತ್ತು ಹಿಂಗೆ ಗಿರ್ಮಲ ನಮ್ಮಲ್ಲಿ ಹಿಂಗೆ ಚಿರಿತು ಮದತ್ತಿ ನಾನು ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಐಂತ ಹಚ್ಚೀನಿ ರೀ ಅವ್ರಿಗೆ ಮೆಟ್ಟದಾಗ ಒಬ್ಬರ ಇರ್ತೀರೇನ್ರಿ ಇಲ್ಲಿ ಹಾಂ ಒಬ್ಬನೇ ಇದ್ದೀನಿ ರೀ ಮುಂಜಾನೆ ನಮ್ಮ ಬ್ರದರ್ ನಾನು ಕೂಡಿ ಬಂದು ಮೇವು ಮಾಡ್ತಾರೆ ಅವ್ರೊಟ್ಟ ನಾವೊಟ್ಟು ಬಂದು ಮೇವು ಮಾಡ್ಕೊಂಡು ಸಾಯಂಕಾಲ ಎಮ್ಮೆಗಳು ಭಾಳ ಹಿಂಡಂಗಿಲ್ಲ ರೀ ಆಯ್ತು ಅಂತ ಎಮ್ಮೆ ಹಿಡ್ತೈತೆ ಆಯ್ತು ಅದನ್ನು ಎಮ್ಮೆ ಆಕಳ ಹಿಡ್ಕೊಂಡು ಹೋಗ್ಬೇಕಂತ ಬಂದಿನಿ ನಾನು ಮೇ 12ರ ರಾತ್ರಿ 7 ರಿಂದ 8 ಗಂಟೆ ಈ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿದ್ದು ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಕರೆದೊಯ್ಯಿರಿ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಉದಯ್ ಹೊಸ್ಮನಿಕೆ ಎಂಎಂ ನ್ಯೂಸ್ ಜಮಖಂಡಿ. जले दीप अंगना में होगी रोशन दुनिया पलकों तले छा जाए चांद तारों का साया रंगोली में खिले रंग खुशियों के भी तराने तन मन झिलमिल जाए हर पल होंगे सुहाने ये अटूट बंधन खिले हर आशियाना रंग वस्त्रों का खजाना मन भाए आराधना मारुति गली बेलगाम मन भाए आराधना।